ಅಡ ತಂದೆ ತಾಯಿಗಳನ್ನ ಒಟ್ಟ ದೂರ ಇಡಕ್ಕೆ ಹೋಗ್ಬೇಡ್ರಿ, ಕರ್ಮ ಬಿಡಂಗಿಲ್ಲ. ಇವತ್ತು ನೀವು ತಂದೆ ತಾಯಿನ ದೂರಿಟ್ಟು ಅವ್ರಿಗೇನಾದ್ರೂ ಭೇದ ಭಾವ ಮಾಡಿದ್ರಿ ಅಂತಂದ್ರೆ ಮುಂದೆ ಬರುವಂಥ ಮಕ್ಕಳು, ನೀವು ಅವ್ರು ಬರೀ ಮೂಲ್ಯಾಗಿಟ್ಟಿರ್ಬೋದು, ಮುಂದೆ ನಿಮಗೆ ಬರುವಂಥ ಮಕ್ಕಳು ಒಟ್ಟು ಮೂಲ್ಯಾಗಿಡುವಂಥ ಮಕ್ಕಳು ಬರ್ತಾರೆ. ಕರ್ಮ ಬಿಡಂಗಿಲ್ಲ. ಒಬ್ಬ ಹಿಂಗ ಈಗ ಮನೆ ಒಳಗೆ ನಡೆದದಿದು. ಅವ್ಗ ಬ್ಯಾರೆ ಸಪ್ರೇಟ್ ಹಾಸಿಗೆ, ಅವು ಮುದುಕಿ ಇರ್ತಾವಲ್ಲ ಅವಕ್ಕ ಹಾಸ್ಕೊಳಕ್ ಸಪ್ರೇಟ್ ಹಾಸಿಗೆ, ಅವು ತಿನ್ನಕ್ ತಾಟ್ ಬೇರೆ, ಕುಡಿಯಾಕ ನೀರಿನ ಗ್ಲಾಸ್ ಬೇರೆ. ಅವ್ರಿಗೆ ಅಲ್ಲೇ ಅವ್ರು ಒಳಗೆ ಬರಂಗಿಲ್ಲ, ಅವ್ರು ಬ್ಯಾರೆ ಹಾಸಿಗೆ ಉಪಯೋಗ ಮಾಡಂಗಿಲ್ಲ, ಬೇರೆ ತಾಟ್ ತಗೊಳಂಗಿಲ್ಲ, ಸಪ್ರೇಟ್. ಹಿಂಗ ನಡೀತು ಒಂದು ಮನೆ ಒಳಗ. ಅವಾಗ ಮುಂದೆ ಅವ್ರಪ್ಪ ಅವ್ರವ್ವ ತೀರ್ಕೊಂಡು ಹೋದ್ರು. ತೀರ್ಕೊಂಡಾಗ ಅವ್ರ ಮನ್ಯಾಗಿದ್ದ ಅವ್ರ ಮಗಗೆ ಹೇಳಿದ, ಏ ಮಗ, ನಿಮ್ಮ ಆಯಿ ಮುತ್ಯ ಬಳಸಿರ್ತಕ್ಕಂಥ ಏನು ತಾಟ ಹಾಸ್ಗಿ ಏನದಾವಲ್ಲ ಎಲ್ಲ ತಗೊಂಡ ಗಂಟು ಕಟ್ಟಿ ಒಳಿಗೆ ಹೋಗದು ಬಾ ಅಂತ ತಿಳ್ಕೊಂಡು ಅವ್ರ ಮಗಗೆ ಹೇಳಿದಾಗ ಅವಾಗ ಅವ್ರ ಮಗ ಹೇಳಿದಂತೆಪ್ಪ, ಯಾಕೆ ಹೋಗಿತಿ ಇದನ್ನ, ಈ ಹಾಸ್ಗಿ ತಾಟ ಚರಿಗೆ ಯಾಕೆ ಹೋಗ್ಯಾಕ ಹೋಗ್ತಿ, ಮುಂದೆ ನೀನು ಮುದುಕಾಗವದಿ, ಮುಂದೆ ನಿನಗೂ ಉಪಯೋಗ ಆಗ್ತಾವ, ಈ ಹೋಗಿದ್ ಬೇಡ ಅಂತ ತಿಳ್ಕೊಂಡು ಅವ್ರ ಮಗ ಹೇಳಿದ. ಅರ್ಥ ಮಾಡ್ಕೋರಿ. ಅವ್ ಮಕ್ಕಳೆಲ್ಲ ನೋಡ್ತಿರ್ತಾವ ಸಣ್ಣವ್ರ. ನೀವು ನಿಮ್ಮ ಮನೆ ಒಳಗೆ ಯಾವ ತರನಾಗಿ ನಿಮ್ಮ ಅಪ್ಪ ಅವನ್ನ ನೋಡ್ತೀನಿ ಅನ್ನೋದು ಅವು ನೋಡ್ತಿರ್ತಾವ. ಮುಂದೆ ದೊಡ್ಡ ಆದ್ಮ್ಯಾಗ ಅವು ಹಂಗ ಮಾಡ್ತಾವ. ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ ತಂದೆ ತಾಯಿಗಳನ್ನ ಚಂದ, ನಿಮ್ಗೆ ಅಡ ತಂದೆ ತಾಯಿಗಳಿಗೆ ಒಂದೇಳಿ ಅವ್ರು ಚಂದ ನೋಡ್ಕೋಬ, ನಿಮ್ಮ ಮುಖ ನೋಡಿ ಚಂದ ನೋಡ್ಕೋತಾವ ಇಲ್ಲ ಗೊತ್ತಿಲ್ಲ, ನಿಮ್ಮ ಆಸ್ತಿ ನೋಡಿರ ಚಂದ ನೋಡ್ಕೋತಾವ. ನೀವು ಆಸ್ತಿ ಪಾಲ್ ಏನು ಮಾಡ್ತಿರ್ತೀರಿ ಎಲ್ಲ ಒಂದು ಹೇಳ್ಬಿಡ್ತೀನಿ, ಹೊಸಾದ ನಿಯಮ ಓಲೆ ಮಠದ ಸ್ವಾಮಿಯಿಂದ ಹೊಸ ಜಾರಿಗೆ ಇವತ್ತು. ಏನು ತಂದೆ ತಾಯಿಗಳು ಏನು ಮಕ್ಕಳಿಗೆ ಪಾಲ ಮಾಡ್ತಿರ್ತಿರಲ್ಲ, 10 ಎಕರೆ ಏನ್ರ ಆಸ್ತಿ ಇತ್ತಂದ್ರ, 2 ಮಕ್ಕಳು ಇತ್ತಂದ್ರೆ ಅವ್ರಿಗೆ 5-5 ಎಕರೆ ಪಾಲ್ ಮಾಡಕ್ ಹೋಗ್ಬೇಡ್ರಿ. ಎಷ್ಟು ಎಕರೆ ಪಾಲ್ ಮಾಡ್ರಿ ಅಂತಂದ್ರ ಅವರಿಗೆ 3 ಎಕರೆ ಅಟ್ಟ ಪಾಲ್ ಮಾಡ್ರಿ. ಉಳ್ಕಿದ್ 4 ಎಕರೆ ಏನು ಮಾಡ್ಬೇಕ್ರಿ ಅಜ್ಜಾರ ಅಂತಂದ್ರ 4 ಎಕರೆ ನಿಮ್ಮ ಹೆಸರು ಮ್ಯಾಗ ಇಟ್ಕೋರಿ. 4 ಎಕರೆ ಯಾಕೆ ನಿಮ್ಮ ಹೆಸರು ಮ್ಯಾಗ ಇಟ್ಕೋಬೇಕಂತಂದ್ರ ಕೊನೆಗೆ ವಿಲ್ ಬರ್ರಿ. ಏನಂತ ಬರೀದಂತಂದ್ರ ಯಾರ ನಿಮ್ಮನ್ನ ಸಾಯಿ ಮಠ ಚಂದ ಸಾಕಿರ್ತಾರಲ್ಲ ಅವ್ರ ಹೆಸರು ಮ್ಯಾಗ 4 ಎಕರೆ ಬಿಟ್ಟವ್ರಿ. ಇನ್ನು ಮ್ಯಾಗ ಹೊಸದು ಆ ಆಸ್ತಿ ನೋಡಿದ್ರೆ ನಿಮ್ಮನ್ನ ಚಂದ ನೋಡ್ಕೋತಾವ. ಈಗೆಲ್ಲ ಅಷ್ಟು ನಾಚಿಗೆ ಎಟ್ಟು ಬದುಕಾಕತ್ತಾವ ಇವತ್ತಿನ ಮಕ್ಕಳು. ಎಷ್ಟು ನಮಗೋಸ್ಕರ ತಂದೆ ತಾಯಿಗಳು ಕಷ್ಟಪಟ್ಟಿರ್ತಾರ, ಎಷ್ಟು ತಾವು ಹೊರಕ್ಕೆ ಚಪ್ಪಲ್ ಹಾಕೊಂಡ್ರು ನನ್ನ ಮಕ್ಕಳು ಚಲೋ ಇರ್ಲಂತ ಚಲೋ ಚಪ್ಪಲ್ ಹಾಕಿ ನಮಗೆ ಬೆಳೆಸಿರ್ತಾರೆ. ತಾವು ಹೊರಕ್ಕೆ ಬನ್ನೇನ ಹಾಕೊಂಡು ಹೊಲದಾಗ ಕೆಲಸ ಮಾಡಿದ್ರು ಸಹಿತ ನನ್ನ ಮಕ್ಕಳು ಚಲೋ ಇರ್ಲಿ ಅಂತ ಚಲೋ ಸ್ಟ್ಯಾಂಡರ್ಡ್ ಬಟ್ಟಿ ಕೊಟ್ಟು ನಮಗೆಲ್ಲ ಬೆಳೆಸಿರ್ತಾರ. ತಾವು ಸಣ್ಣ ಕಿಪ್ಯಾಡ್ ಸೆಟ್ ಫೋನ್ ಇಟ್ಕೊಂಡ್ರು ನನ್ನ ಮಕ್ಕಳು ಚಲೋ ಇರಲಿ, ಚಲೋ ಸ್ಮಾರ್ಟ್ ಫೋನ್ ಕೊಟ್ಟ ಆ ಮಕ್ಕಳು ಆ ತಂದೆ ತಾಯಿಗಳು ನಮ್ಮನ್ನೆಲ್ಲ ಬೆಳೆಸಿರ್ತಾರ ಅಂತಕ್ಕಂಥದ್ದು ಅರಿವಿಲ್ಲಾರದೆ ಅವು ಮಕ್ಕಳು ಹೆಂಗೆಂಗೋ ಇವತ್ತಿನ ದಿವಸ ಬದುಕ್ತಾ ಇದ್ದಾವೆ. ಎಲ್ಲರೂ ತಂದೆ ತಾಯಿನ ಚಂದ ಪ್ರೀತಿ ಮಾಡ್ರಿ, ಯಾರು ಸಹಿತ ಅವ್ರನ್ನ ದೂರ ಇಡಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತುಗಳನ್ನು ನಿಮ್ಮೆಲ್ಲರಿಗೆ ಹೇಳಿ ಇದನ್ನ ಯಾಕೆ ಹೇಳಿದ್ನಿ ಅಂತಂದ್ರೆ ನಮ್ಮ ದರ್ಯಪ್ಪ ಅವ್ರ ಮನೆಗೆ ಹೋಗಿ ನಿನ್ನೆ ಅದು ನನಗೆ ಭಾಳ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ಅವ್ರ ತಾಯಿಯನ್ನು ಹೆಂಗೆ ಕಾಳಜಿ ಮಾಡೋದು, ಆ ವಯಸ್ಸಿನೊಳಗೆ ಅವ್ರು ಎಷ್ಟು ಚಂದ ನೋಡ್ಕೊಳ್ಳೋದು ನೋಡಿ ಅವ್ರ ಹತ್ತಲ್ಲ ಎಲ್ಲರ ಮನೆಯೊಳಗೂ ನಾನು ಇವತ್ತು ಅಡ್ಡಾಡಿದೆ. ಒಂದೊಂದು ಮನ್ಯಾಗ ಹಂಗ ಡಿವೈಡ್ ಮಾಡ್ಯಾರ. ಒಂದು ಮನೆಗೆ ಪಾದಯಾತ್ರೆಗೆ ಹೋಗಿನ ನಾನು. ಬಾಜು ಮನೆ ಯಾರ್ದ್ರಿ, ಬಾಜು ಮನೆ ಒಳಗೆ ನಮ್ಮ ಅವ್ವ ಅಪ್ಪ ಇರ್ತಾರೆ, ಈ ಕಡೆ ನಾನು ನಮ್ಮ ಹೆಂಡತಿ ಮಕ್ಳು ಇರ್ತೇವೆ. ಏನ್ ನಡೆದದ ಅರ್ಥ ಮಾಡ್ಕೊಳ್ಬೇಕು. ಭಾಳ ಪರಿವರ್ತನೆ ಆಗ್ಯದ. ಅದಕ್ಕೆ ತಂದೆ ತಾಯಿಗಳನ್ನ ಚಂದ ಪ್ರೀತಿಯಿಂದ ನೀವೆಲ್ಲರೂ ಸಹಿತ ನೋಡ್ಕೋರಿ. ಯಾಕಂದ್ರೆ ಏನು ಬೇಕಾದ ಈ ಜಗತ್ತಿನೊಳಗೆ ರೊಕ್ಕ ಕೊಟ್ಟರೆ ಸಿಗ್ತದ, ಅಡದ ತಂದೆ ತಾಯಿಗಳ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ. ಈ ಜಗದಲ್ಲಿ ಕಾಣೋ ಅಡದ ತಾಯಿಯನ್ನು ಕಳ್ಕೊಂಡ ಮೇಲೆ ಮರಳಿ ಸಿಗುವಳೇನೋ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಅಡದ ತಂದೆ ತಾಯಿನ ಒಂದು ಸತ ಕಳ್ಕೊಂಡೇವಂತಂದ್ರೆ ಇದ್ದಾಗ ಅವ್ರ ಕಿಮ್ಮತ್ ಕೊಡ್ತಾ, ಯಾರಿಗೆ ತಂದೆ ತಾಯಿಗಳಿಲ್ಲಲ್ಲ ಅವ್ರಿಗೆ ಕೇಳ್ರಿ ಅದ್ರ ಕಿಮ್ಮತ್ತೇನು
ಅನ್ನೋದು ಗೊತ್ತಾಗ್ತದೆ ನಿಮ್ಗೆ. ಇದ್ದಾಗ ಅವ್ರ ಬೆಲೆ ನಿಮ್ಗೆ ಗೊತ್ತಾಗಂಗಿಲ್ಲ. ಅವ್ರು ಹೋದಾಗ ನಮ್ಗೆ ಅವ್ರ ಬೆಲೆ ಗೊತ್ತಾಗ್ತದೆ. ಇದ್ದಾಗ ಚಂದಾಗ ಅವ್ರನ್ನ ಪೂಜೆ ಮಾಡಿ, ದೇವ್ರಂತ ಪೂಜೆ ಮಾಡ್ರಿ, ಅವ್ರನ್ನ ಚಂದ ನೋಡ್ಕೊಳ್ಳುವಂಥ ಮಕ್ಕಳು ನೀವೆಲ್ಲರೂ ಸಹಿತ ಆಗ್ರಿ ಅಂತಕ್ಕಂಥ ಮಾತುಗಳು. ಇವತ್ತು ಏನೇನೋ ವಿಚಾರಗಳು ಹೇಳ್ಬೇಕಂತ ಬಂದಿದೆ, ಏನೇನೋ ಇವತ್ತು ವಿಚಾರಗಳು ಹೇಳಿದೆ. ಆದರೂ ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ನೋಡಿ ನನಗೆ ಭಾಳ ಖುಷಿ ಆಯ್ತು. ನಾಳೆ ಕಾರ್ಯಕ್ರಮ ಬಗ್ಗೆ ಹೇಳ್ತೀನಿ. ನಾಳೆ ಮುಕ್ತಾಯ ಸಮಾರಂಭ, ನಾಳೆ ಈ ಕಾರ್ಯಕ್ರಮ ಮುಗೀತು. ಇನ್ನೊಂದು 4 ದಿವಸ ಎಕ್ಸ್ಟ್ರಾ ಮಾಡ್ಬೇಕಂತ ಮಾಡ್ಯಾನ ನಾನು. ಹೆಂಗ್ ಮಾಡನ್ರಿ? ನಿಮ್ಗೆ ಮನ್ಸಿದ್ ದಿನ ಬಾಲುಷ ಹೇಳಿ ತಂದೆ ತಾಯಿಗಳನ್ನ ಒಮ್ಮೆ ಕಳ್ಕೊಂಡೇವತ್ತಂದ್ರೆ ಈ ಜಗತ್ತಿನೊಳಗೆ ಏನು ಬೇಕಾದ್ರೆ ರೊಕ್ಕ ಕೊಡ್ತೇವಂದ್ರು ಸಹಿತ ಏನು ಬೇಕಾದ ದುನಿಯಾನ ಸಿಗುತ್ತದ. ತಂದೆ ತಾಯಿನ ಕಳ್ಕೊಂಡೇವತ್ತಂದ್ರೆ ನಾವು ಎಷ್ಟು ಕೋಟಿ ರೂಪಾಯಿ ಕೊಡ್ತೇವಂದ್ರು ಸಹಿತ ಅವರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡು ಇದ್ದಾಗ ತಂದೆ ತಾಯಿನ ಚಂದ ಪ್ರೀತಿ ಮಾಡ್ರಿ, ಚಂದ ಅವ್ರ ಸೇವಾ ಮಾಡ್ರಿ. ಅವ್ರ ಸೇವಾದೊಳಗ ಬಹಳ ದೊಡ್ಡ ಶಕ್ತಿಯನ್ನ ಹೇಳಿದ್ನಲ್ಲ, ಪುಂಡಲೀಕನ ಕತಿ ಹೇಳಿದ್ನಲ್ಲ, ಅವ ಬರೀ ಏನು ಮಾಡಲಿಲ್ಲ, ಬರೇ ತಂದೆ ತಾಯಿಯ ಸೇವಾ ಮಾಡಿದ. ಆ ಸೇವೆಯ ಪ್ರತಿಫಲವಾಗಿ ಸಾಕ್ಷಾತ್ ಪಾಂಡುರಂಗ ವಿಠ್ಠಲ ಬಂದವರಿಗೆ ಆಶೀರ್ವಾದ ಮಾಡ್ತಾನಂತಂದ್ರ ಆ ಸೇವೆ ಒಳಗೆ ಎಂತ ತಾಕತ್ತೈತೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದರ ಸಲುವಾಗಿ ಚಂದ ಪ್ರೀತಿ. ಇವತ್ತೇನ್ರ ಇನ್ನೊಂದು ಹೇಳ್ತೇನೆ ನಿಮಗೆ, ಇವತ್ತಿನ ಮಕ್ಳು ಏನ್ರ ಅದಿಗೆಡಾಕತ್ತವತ್ತಂದ್ರ ಅದಕ್ಕೆ ಕಾರಣನೂ ನೀವ ತಂದೆ ತಾಯಿಗಳ ಕಾರಣ. ಇವತ್ತು ನೀವೇನು ಮಾಡಾಕತ್ತೀರಿ? ಚಂದ ಅವರು ಇನ್ನೂ ವಯಸ್ಸಾಗಿರಂಗಿಲ್ಲ, ಸಣ್ಣ ವಯಸ್ಸಿನೊಳಗೆ ಏನು ಮಾಡಾಕತ್ತೀರಿ? ₹1,00,000 ಡೊನೇಷನ್ ಕೊಟ್ಟು ಹಾಸ್ಟೆಲ್ದೊಳಗೆ ಇಡಾಕತ್ತೀರಿ. ಅವು ಹಾಸ್ಟೆಲ್ದೊಳಗೆ ಓದ್ತಾವೋ, ಜಗಳ ಮಾಡ್ತಾವೋ, ಏನು ಮಾಡ್ತಾವ ಅನ್ನೋದು ನಿಮ್ಗೇನು ಗೊತ್ತಿರುತ್ತೆ. ನೀವು ಆರಾಮ್ ಓದಾಕತ್ತ ಮನ್ಯಾಗಿದ್ರೆ ಕಿರಿಕಿರಿ ತಪ್ತಾವಂದು ಅಲ್ಯಾರ ಅದನ್ನ. ಅವ್ರಿಗೆ ನೀವು ಸಣ್ಣವರಿದ್ದಾಗ ಏನು ಮಾಡ್ತೀರಿ? ಅವ್ರು ₹1,00,000 ಕೊಟ್ಟು ಅವ್ರನ್ನ ಹಾಸ್ಟೆಲ್ದೊಳಗೆ ನೀವು ತುರುಕ್ತೀರಿ. ಅವ್ರ ಮುಂದೆ ದೊಡ್ಡವ್ರು ಆಗ್ತಾರ. ಅವರು ದೊಡ್ಡವ್ರು ಆದ್ಮ್ಯಾಗ ₹1,00,000 ಕೊಟ್ಟು ನಿಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾವ. ಇಷ್ಟ. ನೀವು ಸಣ್ಣವರಿದ್ದಾಗ ಅವ್ರನ್ನ ನೀವು ದೂರ ಇಡ್ತೀರಿ, ದೊಡ್ಡವ್ರು ಆದ್ಮ್ಯಾಗ ಅವ್ರು ನಿಮ್ಮನ್ನ ದೂರ ಇಡ್ತಾರ. ಇಷ್ಟ ವ್ಯತ್ಯಾಸ. ಯಾರ ತಪ್ಪ? ನೀವ ಅರ್ಥ ಮಾಡ್ಕೋ. ಅವ್ರಿಗೆ ಬೆಲೆ ನೀವು ದೂರ ಇಟ್ರಿ ಅಂದ್ರೆ ಏನ್ ಮಾಡ್ತಾ? ತಂದೆ ತಾಯಿಗಳ ಬೆಲೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಇಡ್ರಿ, ದೊಡ್ಡ ಸಾಲಿಗೆ ಸೇರಿಸ್ರಿ, ಚಲೋ ಶಿಕ್ಷಣ ಕೊಡಸ್ರಿ, ಬೇಡ ಅನ್ನೋದಿಲ್ಲ. ಆದ್ರ ಸಣ್ಣ ವಯಸ್ಸಿನೊಳಗ ಆ ಮಕ್ಕಳನ್ನ ನಿಮ್ಮ ಹತ್ರನ ಇಟ್ಕೊಳ್ಬೇಕು. ನಿಮ್ಮ ಹತ್ರನ ಇಟ್ಕೊಂಡು ಆ ಸಂಸ್ಕಾರವನ್ನು ಕಲಿಸ್ಬೇಕು. ಹದಿಹರಿಯದ ವಯಸ್ಸು ಎಷ್ಟು? ಹದಿಹರಿಯದ ವಯಸ್ಸಂದ್ರೆ ಎಷ್ಟು ಹೇಳಿಲ್ಲ? 18 ವಯಸ್ಸಾಗುವವರೆಗೂ ಸಹಿತ ಆ ಮಕ್ಕಳನ್ನ ನಿಮ್ಮ ಹತ್ರನ ಇಟ್ಕೊಂಡು ಸಂಸ್ಕಾರವನ್ನು ಕೊಡಬೇಕು. 18 ವಯಸ್ಸಾದ್ಮೇಲೆ ಅವ್ರಿಗೆಲ್ಲ ತಿಳುವಳಿಕೆ ಬಂದಿರ್ತದೆ. ಈ ಸಮಾಜದೊಳಗೆ ಹೆಂಗ್ ಬದುಕಬೇಕು, ಹೆಂಗಿರ್ಬೇಕು, ಯಾರ ಜೋಡಿ ಹೆಂಗಿರ್ಬೇಕು ಅನ್ನೋದು ಅವ್ರಿಗೆ ತಿಳುವಳಿಕೆ ಬಂದಿರ್ತದ. ಅವಾಗ ಅವ್ರನ್ನ ಅಲ್ಲಿ ಹೋಗಿ ಬಿಡ್ರಿ. ಅಂದ್ರ ಆ ಮಕ್ಕಳು ಉತ್ತಮವಾದ ಮಕ್ಕಳು, ಜಗತ್ತು ಬೆಳಗುವಂತ ಮಕ್ಕಳು ಅವರು ಆಗ್ತಾರ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೋ. ಇಲ್ಲ, ಸಣ್ಣವ್ರಿದ್ದಾಗ ನೀವು ಹಾಸ್ಟೆಲ್ದೊಳಗೆ ಬಿಟ್ರಿ ಅಂತಂದ್ರ ಆ ಮಕ್ಕಳು ಅಕ್ಷರ ಕಲಿತಾವ್, ಚಲೋ ಅಕ್ಷರ ಕಲಿತಾವ್, ಚಲೋ ಪರ್ಸೆಂಟೇಜ್ ತಗೋತಾವ್. ನೀವು ಎಷ್ಟ್ ಬೇಕಂತೀರ 90% ತೆಗಿತಾವ್. ಅದು ಸಂಸ್ಕಾರ. ಅದ್ರೊಳಗೆ ಫೇಲ್. ಪೇಪರ್ದೊಳಗೆ ಪಾಸ್, ಸಂಸ್ಕಾರದೊಳಗೆ ಫೇಲ್. ಅದನ್ನ ತಗೊಂಡು ಏನು ಮಾಡೋ? ಆ ಪರ್ಸೆಂಟೇಜ್ ಮುಂದಿನ ಅಭ್ಯಾಸ ಕಟ್ಟ ಯೂಸ್ ಅವ. ಈಗ 10th SSLC ಎಕ್ಸಾಮ್ ಮುಗಿಸ್ಯಾರ ಅಂತಂದ್ರೆ ಅದ್ರ ರಿಸಲ್ಟ್ ಎದಕ್ಕೆ ಯೂಸ್? ಮುಂದೆ PUC ಅಡ್ಮಿಷನ್ ಆಗ್ಬೇಕು, ಅದು ಕಟ್ಟ ಯೂಸ್ ಅದ. PUC ಮುಗಿತಂದ್ರೆ ಮುಂದೆ ಡಿಗ್ರಿ ತಗೋಬೇಕ, ಅದು ಕಟ್ಟ ಯೂಸ್ ಅದ. ಆದ್ರ ಸಂಸ್ಕಾರ, ಅಕ್ಷರ ಕಲ್ತವ ಭ್ರಷ್ಟ ಆದ್ರೂ ಆಗ್ಬೋದು, ಆದ್ರ ಸಂಸ್ಕಾರ ಕಲ್ತವ ಎಂದಿಗೂ ಸಹಿತ ಭ್ರಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ.
ಮಕ್ಕಳು ಸಣ್ಣವರಿದ್ದಾಗ ಹೇಳ್ತಾವ, ಯವ್ವ ನನಗೆ ಆಟಿ ಸಾಮಾನು ಕೊಡಿಸು, ಬಟ್ಟಿ ಕೊಡಿಸು, ನನಗೆ ಗಾಡಿ ಕೊಡಿಸು, ಫೋನ್ ಕೊಡಿಸು. ಮಕ್ಳು ಅಳತಾವ. ಸಣ್ಣವ್ರಿದ್ದಾಗ ನೀವು ಅವ್ರಿಗೆ ಬೇಕಾಗಿದ್ದನ್ನ ಕೊಡಿಸ್ಲಿಕ್ಕಂದ್ರ ಆ ಕ್ಷಣ ಮಾತ್ರ ಅಷ್ಟ ಅಳ್ತಾರ. ಆದ್ರ ಮಕ್ಕಳಿಗೆ ನೀವು ಸಣ್ಣವ್ರಿದ್ದಾಗ ಸಂಸ್ಕಾರ ಕೊಡ್ಲಿಕ್ಕಂದ್ರ ಆ ಮಕ್ಕಳು ಸಾಯು ಮಠ ಅಳ್ತಾರ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಂಡು. ಅವ್ರು ಸಾಯು ಮಠ ಅಳಬಾರ್ದತ್ತಂದ್ರ ನೀವೇನ್ ಮಾಡ್ಬೇಕು? ಬಾಲ್ಯದಲ್ಲಿ ಇದ್ದಾಗಲೇ ಅವರಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರ ಆ ಮಕ್ಕಳು ಮುಂದೆ ಒಳ್ಳೆ ರೀತಿಯಾಗಿ ಬೆಳೀತಾವ ಅಂತಕ್ಕಂಥದ ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡ. ಸಾಕ್ರಿ ಗೌಡ್ರಿ? ನಮ್ಮ ಗೌಡ್ರಲ್ಲಿ ಸಿಗ್ನಲ್ ಕೊಟ್ಟರು ಮುಗಿದಾತ. ಅದರ ಸಲುವಾಗಿ ನಮ್ಮ ಶರಣರು ಇವತ್ತು ನಿಮ್ಗೆ ಲಿಂಗ ಪೂಜೆಯ ಮಹತ್ವದ ಬಗ್ಗೆ ಹೇಳಿದ್ರು. ಇವತ್ತು ಯಾವ ಸಮಾಜದವ್ರು ಪ್ರಸಾದ ಮಾಡಿಸ್ದವ್ರಿ? ಕಿಲಾರಿ ಬಂಧುಗಳು, ಆಲಮತ ಸಮಾಜ. ಈ ಊರು ಕನ್ನೋಳಿ ಅಂತಂದ್ರ ಅವ್ರದ ಗೌಡಿಕಿ ಊರಾಗ. ಇತಿಹಾಸದೊಳಗೆ ನಾವು ಮೊನ್ನೆ ನಮ್ಮ ಕಂಡು ಅಣ್ಣ ನನಗೆ ಇದು ಕಳಿಸಿದ ವಾಟ್ಸಪ್ನೊಳಗೆ, ಈ ಊರಿನ ಇತಿಹಾಸದ ಬಗ್ಗೆ ನಾವು ಕಳಿಸಿದ. ಅತಿ ಹೆಚ್ಚು ಆಲಮತ ಸಮಾಜ ಇರುವಂತ ಊರಿದು ಇತಿಹಾಸದೊಳಗ. ಈ ಊರಾಗಿರುವಂತ ಸಂಪತ್ತ, ಆಲಮತದವರಲ್ಲಿ ಇರುವಂತ ಸಂಪತ್ತ ಇಡೀ ಜಮಖಂಡಿ ತಾಲೂಕಿನೊಳಗ ಯಾರ ಹತ್ರನೂ ಇರಲಿಲ್ಲ ಒಂದಾನೊಂದು ಕಾಲಕ್ಕೆ. ಅಷ್ಟು ಸಂಪತ್ತ ಇಲ್ಲಿ ಈ ಊರಾಗಿತ್ತಂತ. ನಡಬರ್ಕ ಇವರು ದಾಳಿ ಮಾಡಿ ದರೋಡೆ ಮಾಡಿ ಅವ್ರು ಕಿತ್ಕೊಂಡು ಹೋದ್ಮೇಲೆ ಮತ್ತೆ ಈ ಊರು ಒಂದ್ ಸ್ವಲ್ಪ ಬಡತನ ಆಯ್ತು ಅಂತ ಈ ಊರ ಇತಿಹಾಸ. ಮೊದಲು ವಣ್ಣ ಕಣ್ಣೋಳಿ ಅಂತ ಕರಿತಿದ್ರಂತಿದೆ. ಏನು? ವಣ್ಣ ಕಣ್ಣೋಳಿ ಅಂದ್ರ ಬಂಗಾರದ ಕಣ್ಣೋಳಿ. ಅಷ್ಟು ಬಂಗಾರ ನಮ್ಮೆಲ್ಲ ಆಲಮತ ಸಮಾಜದವ್ರ ಹತ್ರ ಇತ್ತು ಅಂತಕ್ಕಂಥದನ್ನ ಇತಿಹಾಸದೊಳಗೆ ನಾವು ಓದ್ತೇವೆ. ಓದಿದ್ ಹೇಳಾಕತ್ತೀನಿ, ಮತ್ತೆ ತಪ್ಪು ತಿಳ್ಕೊಬಾಡ್ರಿ. ಅದಕ್ಕೆ ಅವರು ಆಲಮತ ಸಮಾಜದವ್ರು ಬಹಳ ಭಕ್ತಿವಂತರು. ಅವ್ರು ಇತಿಹಾಸದೊಳಗೆ ಅವ್ರ ಬಗ್ಗೆ ಹೇಳ್ತಾ ಹೋದೇವತ್ತಂದ್ರ ಇವ್ರ ಸಮಾಜದೊಳಗೆ ಒಬ್ಬರು ಶರಣರು ಬರ್ತಾರೆ, ಗೊಳ್ಳಾಳೇಶ ಅಂತ. ಅವರಿಗೆ ಕುರುಬ ಗೊಳ್ಳಾಳೇಶ ಅಂತ ಅವ್ರನ್ನ ಕರೀತಾರೆ. ಕೇಳಿರನ್ರಿ ಅವ್ರ ಹೆಸರು? ಗೊಳ್ಳಾಳೇಶ. ಅವ್ರ ಬಗ್ಗೆ ಒಂದು ಘಟನೆ ಹೇಳಿ ನನ್ನ ಮಾತುಗಳ. ಇವತ್ತು ಅವರು ಲಿಂಗದ ಬಗ್ಗೆ ಹೇಳ್ಯಾರ. ಇದು ಆಲಮತ ಸಮಾಜದವ್ರು ಇವತ್ತು ಪ್ರಸಾದ ಮಾಡಿಸ್ಯಾರ. ಇದಕ್ಕೂ ಒಂದು ಲಿಂಗಕ್ಕೆ ಅವ್ರಿಗೆ ಒಂದು ಸಂಬಂಧ. ಈ ಆಲಮತ ಸಮಾಜದವ್ರು ಹೆಂಗಂತಂದ್ರೆ ಇವರು ಲಿಂಗಾಯತರು ಅಲ್ಲ ಅನ್ನೋದು ತಲೆ ಒಳಗೆ ಭ್ರಮೆ ಇರುತ್ತದೆ. ಎಲ್ಲರೂ ಲಿಂಗಾಯತರ. ನಾವು ಈ ಆಲಮತ ಸಮಾಜ ಲಿಂಗಾಯತರೊಳಗೆ ಒಳ ಪಂಗಡ ಒಂದು ಅಷ್ಟ. ನಾವೆಲ್ಲ ಲಿಂಗಾಯತ. ನೀವು ನೋಡಿರ್ಬೇಕಾದ್ರೆ ಅಮೋಘ ಸಿದ್ದೇಶ್ವರನ ಕೊಳ್ಳಾಗ ಲಿಂಗ ಕಟ್ಟಿರಿಲ್. ನಿಮ್ಗೆ ಉದಾಹರಣೆ ಹೇಳ್ತೀನಿ ಗೊಳ್ಳಾಳೇಶಂದ. ಗೊಳ್ಳಾಳೇಶ ಕುರಿಗಳನ್ನ ಮೈಸ್ತಾ ಇದ್ದ. ಅವ ಅಷ್ಟು ಜ್ಞಾನಿ ಅಲ್ಲ. ಸುಮ್ಮ ಕುರಿಗಳನ್ನು ಮೈಸ್ಕೋತ ತಮ್ಮ ಸಣ್ಣ ಒಂದು ಪುಟ್ಟ ಗ್ರಾಮದೊಳಗೆ ಜನಿಸಿರ್ತಕ್ಕಂಥ ಒಬ್ಬ ಮುಗ್ಧ ಭಕ್ತ ಅವ ಗೊಳ್ಳಾಳೇಶ. ಅವಾಗ ಏನಾಗ್ತದಂತಂದ್ರೆ ಎಲ್ಲ ಜನರು ಸಹಿತ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಿರ್ತಾರೆ. ಪಾದಯಾತ್ರೆ ಹೋಗುವಂತ ಸಂದರ್ಭದೊಳಗೆ ಗೊಳ್ಳಾಳೇಶಿಗೆ ಒಂದು ಆಸೆ ಹುಟ್ಟುತ್ತದೆ. ಏನ್ ಆಸೆ ಹುಟ್ಟುತ್ತದೆ ಅಂತಂದ್ರ ನಾನು ಕೊಳ್ಳಾಗ ಲಿಂಗ ಕಟ್ಕೋಬೇಕು ಅಂತ ಅವನಿಗೆ ಆಸೆ ಹುಟ್ಟು ಏನ್ ಮಾಡ್ತಾರ ಅಂತಂದ್ರ ಆ ಶ್ರೀಶೈಲಕ್ಕೇನು ಪಾದಯಾತ್ರೆಗೆ ಹೋಗು ಭಕ್ತರು ಇರ್ತಾರಲ್ಲ, ಅದ್ರೊಳಗೆ ಒಬ್ಬ ಜಂಗಮ ಇರ್ತಾನ. ಆ ಜಂಗಮನಿಗೆ ಈ ಗೊಳ್ಳಾಳೇಶ ಹೇಳ್ತಾನ, ನೀವು ಶ್ರೀಶೈಲಕ್ಕೇನು ಹೊಂಟಿರಲ್ಲ, ಹೋಗಿ ಒಳ್ಳೆ ಬರುವಾಗ ಏನು ಮಾಡ್ಬೇಕಂದ್ರ ನನಗೆ ಶ್ರೀಶೈಲದಿಂದ ಒಂದು ಲಿಂಗ ತಂದು ಕೊಡ್ರಿ ಅಂತ ಆ ಗೊಳ್ಳಾಳೇಶ ಆ ಜಂಗಮನಿಗೆ ಅವ್ರ ಕೈಯಾಗಿದ್ದಿರ್ತಕ್ಕಂಥ ಒಂದು ಅಲ್ಪ ಕಾಣಿಕೆಯನ್ನು ಕೊಡ್ತಾನೆ. ಕೊಟ್ಟು ಆ ಲಿಂಗ ತರ ಕೇಳ್ತಾನ. ಇವರು ಆಯ್ತಂತ ಆ ಕಾಣಿಕೆ ಇಸ್ಕೊಂಡು ಆ ಜಂಗಮ್ರು ಏನ್ ಮಾಡ್ತಾರ, ಶ್ರೀಶೈಲ ಪಾದಯಾತ್ರೆ ಹೋಗ್ತಾರೆ. ಪಾದಯಾತ್ರೆ ಹೋಗಿ ಒಳ್ಳೆ ಶ್ರೀಶೈಲ ಮಲ್ಲಯ್ಯನ ದರ್ಶನ ಪಡ್ಕೊಂಡು ಒಳ್ಳೆ ಅವ್ರು ಅದೇ ದಾರಿಗೆ ಬರ್ತಿರ್ತಾರ. ಆದ್ರೆ ಅಲ್ಲಿ ಒಂದೇನ್ ಸಮಸ್ಯೆ ಆಗಿರುತ್ತಂದ್ರ ಆ ಜಂಗಮ್ರು ಏನ್ ರೊಕ್ಕ ಇಸ್ಕೊಂಡು ಹೋಗಿರ್ತಾರಲ್ಲ, ಲಿಂಗ ತರ್ತೀನಿ ಅಂತ ಮರ್ತು ಬಂದ್ಬಿಟ್ಟಿರ್ತಾರ. ಅವ್ರು ಲಿಂಗನೇ ತಂದಿರಂಗಿಲ್ಲ ಅವ್ರು. ಅವಾಗ ಊರಿಗೆ ಬಂದ್ಮೇಲೆ ಅಯ್ಯಪ್ಪೋ ಈ ಗೊಳ್ಳಾಳೇಶ ಲಿಂಗ ತರ ಕೇಳಿದ, ನಾವು ಮರ್ತಾ ಬಂದೆ, ಅವ ನನ್ನ ಬಿಡಂಗೆ ಇಲ್ಲ
ಅಂತ ತಿಳ್ಕೊಂಡು ಏನ್ ಮಾಡಿದ್ರ ಅಂತಂದ್ರ ಬರ್ತಾರ. ಗೊಳ್ಳಾಳೇಶ್ ಮುಂದ್ ಬಂದೇ ಬಿಟ್ಟ. ಕೇಳಿದ, ಲಿಂಗ ಎಲ್ಲೈತ್ರಿ ಸ್ವಾಮಿಗಳ, ನಾ ನಿಮ್ಗೆ ಕಾಣಿಕೆ ಕೊಟ್ಟಿದ್ಯಾ, ಶ್ರೀಶೈಲಕ್ಕೆ ಹೋಗಿ ಬಂದಿರಿ, ಲಿಂಗ ಎಲ್ಲೈತಿ, ಮೊದಲ್ ನನ್ ಕೈಯಾಗ ಲಿಂಗ ಕೊಡ್ರಿ ಅಂತಂದಾಗ ಅವ್ರು ಗಡ 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 ನಡಗಾಕತ್ತಿದ್ರು. ಅವ್ರ ಭಕ್ತಿ ನೋಡಿ ನಡಗಾಕತ್ತಿದ್ರು. ಇವ್ ಲಿಂಗ ಇಲ್ಲ ಅಂದೇವ್ ಅಂದ್ರ ನಮ್ಗೆ ಏನ್ರ ಮಾಡೇ ಬಿಡ್ತಾನೆ ಇವ, ಇವ್ನಿಗೆ ಏನ್ರ ಮಾಡ್ಬೇಕಂತ ತಿಳ್ಕೊಂಡ ಅವ್ರು ಏನ್ ಮಾಡಿದ್ರ ಅಂದ್ರ, ಅವ್ ಗೊತ್ತಿದ್ದಿಲ್ಲ, ಮುಗ್ಧ ಭಕ್ತವ. ಇವ್ರು ಏನ್ ಮಾಡ್ತಾರಂತಂದ್ರ, ಆ ಏನು ಆಡಿನ ಏನ ಕುರಿ ಹಿಕ್ಕಿರ್ತದಲ್ಲ, ಆ ಇಕ್ಕಿ ತಗೊಂಡ್ ಏನ್ ಮಾಡ್ತಾರ ಅಂದ್ರ ಇದ ಲಿಂಗ ಅಂತ ಅವ್ನ ಕೈಯಾಗ ಕೊಟ್ಟು ಬಿಡ್ತಾರ. ಅವನು ಭಕ್ತಿ ಎಂತದಂದ್ರ ಗೊಳ್ಳಾಳೇಶಂದು ಅದ ಲಿಂಗ ಅಂತ ತಿಳ್ಕೊಂಡ್ ಅವ ಏನ್ ಮಾಡ್ತಾನ ಅಂದ್ರ, ಗೊಳ್ಳಾಳೇಶ ದಿನನಿತ್ಯವೂ ಸಹಿತ ಆ ಲಿಂಗ ಅಂತ ತಿಳ್ಕೊಂಡ್ ಅದನ್ನ ಲಿಂಗ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಅದ್ರೊಳಗ ತನ್ಮಯ ಆಗ್ತಾನ. ಒಂದು ದಿನ ಏನಾಗ್ತದಂದ್ರ ಅವ್ರ ತಂದೆ ಬಂದ್ ಹೇಳ್ತಾನೆ, ಬರೇ ಪೂಜೆನೆ ಮಾಡ್ಕೊತ ಕುಂದ್ರಾಕತ್ತಿಯಲ್ಲ, ಅಲ್ಲಿ ಕೆಲಸ ಮಾಡೋರು ಯಾರು, ಬಿಡು ಅದನ್ನ ಲಿಂಗ ತೆಗೆದು ಹೋಗಿ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ ಅಂತಂದ್ರ ಆ ಇಕ್ಕಿ ತಗೊಂಡು ಹೋಗಿ ಲಿಂಗ ಪೂಜೆ, ಇದು ಇಕ್ಕಲ್ಲ, ಇದು ಲಿಂಗ, ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಅದ, ಇದಕ್ಕೆ ಇಕ್ಕಿ ಅಡಬೇಡ ಅಂತ ತಿಳ್ಕೊಂಡು ಮತ್ತ ಲಿಂಗ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಅವ್ರ ತಂದೆಗೆ ಸಿಟ್ಟು ಬಂದು ಏನ್ ಮಾಡ್ತಾನ ಅಂದ್ರ ಆ ಇಕ್ಕಿ ತಗೊಂಡು ಆ ಕಡೆ ಮೂಲ್ಯಾಗ ಹೋಗದು ಬಿಡ್ತಾನ, ತಿಪ್ಪ್ಯಾಗ ಹೋಗದು ಬಿಡ್ತಾನ. ಇವ್ ಗೊಳ್ಳಾಳೇಶಿಗೆ ಸಿಟ್ಟು ಬಂತು, ನನ್ನ ಲಿಂಗಪ್ಪನನ್ನ ತಗೊಂಡು ಮೂಲ್ಯಾಗ ಹೋಗಿತ್ಯ ಅಂತ ತಿಳ್ಕೊಂಡು ಏನ್ ಮಾಡ್ತಾನಂದ್ರ ತನ್ನ ಕೈ ಒಳಗಿರ್ತಕ್ಕಂತ ಒಂದು ಕೊಡ್ಲಿ ತಗೊಂಡು ತಂದೆಯ ರುಂಡವನ್ನ ತೆಗಿತಾನ. ಭಕ್ತಿ, ಅಷ್ಟು ಭಕ್ತಿ ಪರವಶನ ಆಗ್ಬಿಟ್ಟಿರ್ತಾನವ. ಏನೋ ಗೊತ್ತೇ ಇಲ್ಲ, ದೇವ್ರು ಲಿಂಗ ಅಷ್ಟ ಅವನಿಗೆ ಗೊತ್ತು. ಆ ಭಕ್ತಿ ಒಳಗ ತೆಗೆದು ಹೋಗದಿಕ್ ತಂದೆ ರುಂಡವನ್ನ ತೆಗ್ದಿದ್ಕ ಅವನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಭಗವಂತ ಏನ ಆ ಇಕ್ಕಿ ಮೂಲ್ಯಾಗ ಬಿದ್ದಿತ್ತಲ್ಲ, ಆ ಇಕ್ಕಿ ಒಳಗ ಸಾಕ್ಷಾತ್ ಭಗವಂತನ ಸಾಕ್ಷಾತ್ಕಾರ ಆಗ್ತಾನಂತ. ಇಕ್ಕಿ ಒಳಗ ದೇವರ ಉದ್ಭವ ಆಗ್ತಾನ, ಸಾಕ್ಷಾತ್ ಶಿವನ ಉದ್ಭವ ಆಗಿ ಅವನ ಭಕ್ತಿಗೆ ಒಲಿದು ಮತ್ತ ಆ ತಂದೆ ರುಂಡವನ್ನು ಕೂಡಿಸಿ ಮತ್ತ ಅವನ ಕೈಯಾಗ ಲಿಂಗ ಕೊಟ್ಟು ಹೋಗ್ತಾನಂತ ಕುರುಬ ಗೊಳ್ಳಾಳೇಶನ ಇತಿಹಾಸದೊಳಗ ನಾವೆಲ್ಲ ಓದ್ತೇವೆ ನೋಡ್ರಿ. ಆಲಮತ ಸಮಾಜದೊಳಗ ಹುಟ್ಟಿದವಲ್ಲ, ಅವನು ಕೊಳ್ಳಾಗ ಅವನ ಬಗ್ಗೆ ಎಷ್ಟ ಲಿಂಗ ನಿಷ್ಠೆ ಇತ್ತು ನೋಡ್ರಿ ಅವನ್ಗ. ನಾವೆಲ್ಲ ಸಜ್ಜಲಗುಡ್ಡ ಶರಣಮ್ಮ ತಾಯಿಯ ಪುರಾಣವನ್ನ ಕೇಳ್ತೇವೆ. ಆಕಿ ತುರುವುದಾಗ ಇಟ್ಟುಕೊಂಡು ಲಿಂಗ ಪೂಜೆ ಮಾಡ್ತಿದ್ಲು. ಆ ಮಹಿಳೆ ಆಕಿನೂ ಆಲಮತ ಸಮಾಜದೊಳಗೆ ಹುಟ್ಟಿರ್ತಕ್ಕಂಥ ಮಹಿಳೆ. ಅದರ ಸಲುವಾಗಿ ಈ ಲಿಂಗಕ್ಕೆ ಯಾವ ಜಾತಿ ಮತ ಏನೂ ಬರುವುದಿಲ್ಲ. ಅದರ ಸಲುವಾಗಿ ಈ ನಾಳೆ ಬಿಟ್ಟು ನಾಡ್ದ ನಮ್ಮ ಶರಣರು ಹೇಳ್ದಂಗ ರವಿವಾರದ ದಿವಸ ಇಲ್ಲಿ ಸಾಮೂಹಿಕ ಲಿಂಗ ದೀಕ್ಷೆ ಇರ್ತದ. ಯಾರಿಗ್ ಕೊಳ್ಳಾಗ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಭಾಳ ಕೊಳ್ಳಾಗ ಲಿಂಗ ಅದಾವ. ಇವು ರುದ್ರಾಕ್ಷ ಅದಾನ್ರಿ. ಒಂದಿಷ್ಟು ಮಂದಿ ಜಂಗಮ್ರ ಮನಿಗೆ ಇವತ್ತು ಅಡ್ಡಾಡಿದ್ದೇವಿ, ಅವ್ರು ಕೊಳ್ಳಾಗ ಅದಾವ ನೋಡಿ ಭಾಳ ಖುಷಿ ಆತ. ಅದಕ್ಕ ಯಾರ ಕೊಳ್ಳಾಗ ಲಿಂಗ ಇಲ್ಲಲ್ಲ, ಇಲ್ಲಿ ಸಾಮೂಹಿಕ ಲಿಂಗ ದೀಕ್ಷೆ ಇರ್ತದ. ಈ ಅವಕಾಶ ಮುಂದೆ ಬರ್ತದೋ ಇಲ್ಲೋ ಗೊತ್ತಿಲ್ಲ. ನಾ ನಿಮ್ಮ ಊರಿಗೆ ಮತ್ತ ಯಾವ್ದಕ್ಕರ ಬರ್ಬೋದು ಕಾರ್ಯಕ್ರಮಕ್ಕೆ, ಆದ್ರೆ ಈ ಲಿಂಗ ದೀಕ್ಷೆ ಕೊಡಾಕ